ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ರಂಗನಾಥ್, ಸಂಸ್ಥಾಪಕ ಅಥಯೋಗ ಅನುಶಾಸನಂ. ಇಡೀ ವಿಶ್ವದ ಯೋಗ ಭಕ್ತರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 21 ಜೂನ್ 2025. ಈ ಪುಣ್ಯ ಒಡ್ಡದಲ್ಲಿ ನಾವು ಯೋಗ ಮತ್ತು ಆಹಾರ ಈ ಎರಡು ಮೂಲಭೂತ ಅಂಶಗಳ ಕುರಿತು ಕೆಲ ನಿಮಿಷಗಳು ಚಿಂತಿಸೋಣ. ಯೋಗವು ನಮಗೆ ಹೇಳುತ್ತದೆ, ಆಹಾರವೇ ಔಷಧಿ, ಅಥವಾ ಯಥಾ ಆಹಾರಂ ತಥಾ ಮನಃ. ನಾವು ತಿನ್ನುವ ಆಹಾರವು ನಮ್ಮ ದೇಹಕ್ಕೆ ಶಕ್ತಿ ನೀಡುತ್ತದೆ, ಆದರೆ ಅದಕ್ಕಿಂತ ಮಹತ್ವವಾಗಿದ್ದು ಅದು ನಮ್ಮ ಮನಸ್ಸಿನ ಗುಣವನ್ನು ರೂಪಿಸುತ್ತದೆ. ಯೋಗಶಾಸ್ತ್ರದ ಪ್ರಕಾರ ಸಾತ್ವಿಕ ಆಹಾರ, ಹಸಿರು ತರಕಾರಿಗಳು, ಹಣ್ಣುಗಳು, ಹಾಲು, ಸಂಪೂರ್ಣ ಧಾನ್ಯಗಳು, ಬೆಣ್ಣೆ ಇತ್ಯಾದಿ ಶುದ್ಧ, ಶಾಂತ ಹಾಗೂ ಪ್ರಜ್ಞಾವಂತ ಮನಸ್ಸಿಗೆ ಕಾರಣವಾಗುತ್ತದೆ. ಇವುಗಳು ದೇಹವನ್ನು ಶುದ್ಧಪಡಿಸುವಂತಾಗಿದೆ ಮತ್ತು ಯೋಗಾಭ್ಯಾಸಕ್ಕೆ ಸಹಕಾರಿಯಾಗುತ್ತದೆ. ಇಂದಿನ ವೇಗದ ಜೀವನದಲ್ಲಿ ನಾವು ಆಹಾರವನ್ನು ಬೇಗನೆ ತಿನ್ನುವ ಪ್ರವೃತ್ತಿಗೆ ಒಳಗಾಗಿದ್ದೇವೆ. ಆದರೆ ಯೋಗವು ನಮಗೆ ಮನದಿಂದ ತಿನ್ನುವುದು, ಕೃತಜ್ಞತೆಯಿಂದ ತಿನ್ನುವುದು ಎಂಬ ನೈತಿಕತೆಯನ್ನು ಕಲಿಸುತ್ತದೆ. ಆಹಾರ ಸೇವಿಸುವ ವಿಧಾನವು ಯೋಗದ ಒಂದು ಭಾಗವಾಗಿದೆ. ಸಾತ್ವಿಕವಾದ ಆಹಾರ ಮತ್ತು ಯೋಗಾಭ್ಯಾಸ ಎರಡೂ ಸೇರಿ ಆರೋಗ್ಯಪೂರ್ಣ ಶುದ್ಧ ಜೀವನವನ್ನು ರೂಪಿಸುತ್ತದೆ. ಆದ್ದರಿಂದ ಯೋಗವು ಕೇವಲ ಆಸನಗಳು ಮಾತ್ರವಲ್ಲ, ಅದೊಂದು ಸಂಪೂರ್ಣ ಜೀವನ ಶೈಲಿ, ಮತ್ತು ಆ ಜೀವನ ಶೈಲಿಯ ಶುರುವಾಗುವ ಸ್ಥಳವೇ ನಮ್ಮ ತಟ್ಟೆ. ಇಂದು ನಾವು ಯೋಗವನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಆಹಾರದಲ್ಲಿ ಶುದ್ಧತೆ, ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ಸಮತೋಲನವನ್ನು ಸಾಧಿಸೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.